ನಾನು ಮೊಟ್ಟ ಮೊದಲನೇದಾಗಿ SDPI ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾನೆ. ಈ ಕರ್ನಾಟಕ ಕಲ್ಯಾಣ ರಾಜ್ಯದ ಜನತಾ ಬಜೆಟ್ ಮಂಡಿಸಿದ್ದಕ್ಕಾಗಿ ಇದರಲ್ಲಿ ಎರಡನೇ ಭಾಗ ಸಾರ್ವಜನಿಕ ಶಿಕ್ಷಣ, ಮೂರನೇದು ಸಾರ್ವಜನಿಕ ಆರೋಗ್ಯ. ನಾನು ಸಿದ್ದರಾಮಯ್ಯ ಗೌರ್ಮೆಂಟ್ ಅವ್ರಿಗೆ ಇವೆರಡು ಅಂಶದ ಬಗ್ಗೆ ಕಾಳಜಿ ವಹಿಸಿ ನ್ಯೂ ಡೆಲ್ಲಿಯಲ್ಲಿ ಯಾವ ರೀತಿ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಮಾಡಿದ್ದಾರೆ, ಎಲ್ಲ ಪ್ರೈವೇಟ್ ಶಾಲೆಗಳಿಗಿಂತ ಹೆಚ್ಚಾಗಿ ಜನರು ಸರ್ಕಾರಿ ಶಾಲೆಗಳಿಗೆ ತನ್ನ ಮಕ್ಕಳನ್ನು ಸೇರಿಸ್ತಾ ಇದ್ದಾರೆ. ಆ ರೀತಿ ನಮ್ಮ ಶಾಲೆಗಳನ್ನು ಉನ್ನತೀಕರಣ ಮಾಡೋದು ಬಹಳ ಮುಖ್ಯ. ಶಿಕ್ಷಣಕ್ಕೆ ಬಡ್ಜೆಟ್ ಜಾಸ್ತಿ ಮಾಡಿ ಮತ್ತು ಆರೋಗ್ಯ, ಇವೆರಡು ನೀವು 48 ಸ್ಕೀಮ್ಗಳು ತೆಗೆಯೋದಕ್ಕಿಂತ ಮುಂಚೆ ಇವೆರಡು ಸ್ಕೀಮ್ಗೆ ಸಾರ್ವಜನಿಕರಿಗೆ ಬೇಕಾಗಿರೋದು ಶಿಕ್ಷಣ ಮತ್ತು ಆರೋಗ್ಯ. ಉಚಿತ ಶಿಕ್ಷಣ SLC-ವರೆಗೂ, ಅವ್ರು ಮತ್ತೆ ಆರೋಗ್ಯದಲ್ಲಿ ಉಚಿತ ಆರೋಗ್ಯ, ಇವೆರಡು ನೀವು ಕಾಪಾಡ್ಕೊಂಡ್ಬಿಟ್ರೆ ಇನ್ನೂ ನೀವು ಮುಂದೆ 17ನೇ ಸಾರಿ ನೀವು ಬಡ್ಜೆಟ್ ಮಂಡಿಸ್ತಾ ಇದ್ದೀರಾ. ನಿಮಗೆ ಈ ಹೆಗ್ಗಳಿಕೆ ಇಡೀ ದೇಶದಲ್ಲಿ ಯಾರಿಗೂ ಸಿಕ್ಕಿಲ್ಲ, ನಿಮಗೆ ಸಿಕ್ಕಿದೆ. ನಾನು ಅಭಿನಂದನೆ ನಿಮಗೆ ಸಲ್ಲಿಸ್ತಾ ಇದ್ದೇನೆ ಈ ವೇದಿಕೆ ಮೂಲಕ. SDPI ಈ ಕೂಗು ದಲಿತರದು, SC ST ಮತ್ತು ಮುಸ್ಲಿಂ ಸಮಾಜದ್ದು ಈ ಕೂಗು. ಎಲ್ಲರೂ ಹೇಳ್ತಾ ಇದ್ದಾರೆ ಈ ಸಾರಿ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಿರೋದು ಪ್ಯೂರ್ಲಿ ಎಲ್ಲ ಮುಸ್ಲಿಂ ಒಗ್ಗಟ್ಟಾಗಿ ವೋಟ್ ಹಾಕಿದ್ದಾರೆ ಅಂತ. ಮುಸ್ಲಿಂ ಅವ್ರಿಗೆ ನೀವೇನು ಕೊಟ್ಟಿದ್ದೀರಾ? ಈಗ ನೀವು 10 ವರ್ಷದಲ್ಲಿ ಎಲ್ಲ ಶಾಲೆಗೆ ಕಾಲೇಜ್ ಡೈರೆಕ್ಟರ್ ಆಫ್ ಕಾಲೇಜ್ ಎಜುಕೇಷನ್ ಇಂದ ಮಾಹಿತಿ ತರಿಸ್ಕೊಳ್ಳಿ. ಒಂದು ಉರ್ದು ಲೆಕ್ಚರರ್ ಪೋಸ್ಟ್ ಇವತ್ತಿನವರೆಗೂ ಖಾಲಿ ಇದೆ. 90% ಆಫ್ ದಿ ಪೋಸ್ಟರ್ ಖಾಲಿ ಇದೆ. ಉರ್ದು ಲೆಕ್ಚರರ್ ಪೋಸ್ಟ್ ತುಂಬಿಲ್ಲ. ಅದು ಡಿಪಾರ್ಟ್ಮೆಂಟ್ಸ್ ಎಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾವೆ. ಇದು ಒಂಥರ ಶೇಮ್ ಆನ್ ದಿ ಗೌರ್ಮೆಂಟ್. ಅಂಡ್ ಉರ್ದು ಶಾಲೆಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾವೆ, ಸರ್ಕಾರಿ ಶಾಲೆಗಳು. ಯಾಕೆ? 1 ಲಕ್ಷ 2 ಲಕ್ಷ ಅವ್ರಿಗೆ ಸಂಬಳ ಇದೆ ಟೀಚರ್ಸ್ಗೆ. ಮಕ್ಕಳು 6, 7, 8. ಯಾಕೆ ಮಕ್ಕಳನ್ನ ಉರ್ದು ಶಾಲೆಗಳಿಗೆ ಕಳಿಸ್ತಾ ಇಲ್ಲ? ಸರ್ಕಾರಿ ಶಾಲೆಗಳಿಗೆ, ಕನ್ನಡ ಶಾಲೆ ಇರಲಿ ಬೇರೆ ಶಾಲೆ ಇರಲಿ, ಯಾಕೆ ಕಳಿಸ್ತಾ ಇಲ್ಲ ಅಂದರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅಲ್ಲಿ ಸೌಲಭ್ಯಗಳಿಲ್ಲ, ಕುಡಿಯೋ ನೀರ ವ್ಯವಸ್ಥೆ ಇಲ್ಲ. ಈ ಇನ್ಫ್ರಾಸ್ಟ್ರಕ್ಚರ್ನ ಉನ್ನತೀಕರಣ ಮಾಡಿಸಿ ಸರ್ಕಾರಿ ಶಾಲೆಗಳನ್ನು ನೀವು ಈ ಸಾರಿ ಬಡ್ಜೆಟ್ಟಲ್ಲಿ ಏನು SDPI-ನವರು ಮಂಡಿಸಿದ್ದಾರೆ ಕಲ್ಯಾಣ ಬಜೆಟ್, ಈ ಆರೋಗ್ಯ ಮತ್ತು ಶಿಕ್ಷಣ ಇವೆರಡನ್ನ ನೀವು ಗಮನದಲ್ಲಿಟ್ಕೊಂಡು ಇದನ್ನು ಮಂದಟ್ಟು ಮಾಡಿ ಈ ಬಡ್ಜೆಟಲ್ಲಿ ಇದನ್ನು ಸೇರಿಸ್ಕೊಂಡ್ರೆ ನಾಳೆ ತುಂಬ ಅನುಕೂಲ ಆಗುತ್ತೆ. ಇದೇ ಒಂದು ಕೂಗು ನಿಮ್ಮನ್ನು ನಾನು ಎಲ್ಲರ ಪರವಾಗಿ SDPI ಎಲ್ಲ ಕೆಳ ಸಮಾಜ ವರ್ಗಗಳ ಕೂಗು. ನಾನು ಎಲ್ಲ SDPI ಮುಖಂಡರನ್ನ, ನನ್ನ ಹನ್ನಾನ್ ಅವರು ನನ್ನ ಕರೆಸಿ ಇಲ್ಲಿ ಮಾತಾಡ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿ ಎಲ್ಲ ರಾಜಕೀಯ ಮುಖಂಡರು SDPI ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇನ್ನೊಂದು, ತಾವೆಲ್ಲರೂ ಮುಸ್ಲಿಮ್ಸ್, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಆ್ಯಂಡ್ ದಲಿತ ವರ್ಗ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಒಗ್ಗಟ್ಟಾಗಿರ್ಬೇಕು. गर मुत्तहिद हुए तो जमाने पे छा गए, गर मुत्तहिद हुए तो जमाने पे छा गए, बिखरे तो जमाने की ठोकर में आ गए. तो हमेशा SDPI के साथ रहें. मैं किसी पार्टी का आदमी नहीं हूं. मैं एक बेंगलुरु यूनिवर्सिटी का स्कॉलर हूं, फोकलोर का. हर एक पार्टी के लोग मुझे जानते हैं. हर एक पार्टी में जब बुलाते हैं तो मैं जाता हूं. लेकिन हन्नान की पार्टी जो SDPI है उसका हमेशा से मैं सपोर्टर रहा हूं. और हन्नान को मैं अब से नहीं 35 साल से जानता हूं. जबकि रामनगर में मैं BDO था, तालुक पंचायत आने से पहले वो एक स्टूडेंट थे. जब से मैं जानता हूं, उनके जज्बे को मेरा सलाम है. इतना कहते हुए मैं बात करता हूं. वाखिर दावाना अनिल हम्दुलिल्लाहि रब्बिल आलमीन.